ನಮಸ್ಕಾರ ವೀಕ್ಷಕರೇ, ಮುಂದಿನ ತರಗತಿ ದೈವರಕ್ಷೆ ಮಂತ್ರಸಿದ್ಧಿ 19 ತಾರೀಕಿಗೆ ಪ್ರಾರಂಭ ಆಗುತ್ತೆ, 23 ತನಕ ಇರುತ್ತೆ, ಆನ್ಲೈನಲ್ಲಿರುತ್ತೆ. ನೀವು ಯಾವುದೇ ಸಮಯದಲ್ಲಿ ನಿಮ್ಮ ಬಿಡುವಿನ ಸಮಯದಲ್ಲಿ 1.5 ತಿಂಗಳದನ್ನು ವಿಡಿಯೋನ ನೋಡ್ಬೋದು. ಅದರಲ್ಲಿ ಇರುತ್ತೆ, ಆ್ಯಪ್ ಮುಖಾಂತರ ಇರುತ್ತೆ. ಸೊ ಇಲ್ಲಿ ತನಕ ನಾವು ಏನು ಮಾಡ್ತಾ ಬಂದಿದ್ದೇವೆ ಅಂದರೆ ಝೂಮಲ್ಲಿ ಮಾಡ್ತಾ ಬಂದಿದ್ದೇವೆ. ಕೆಲವರು ಹೇಳಿದರು ಆ ಸಮಯದಲ್ಲಿ ನಮಗೆ ಜಾಯಿನ್ ಆಗಲಿಕ್ಕೆ ಆಗಲ್ಲ ಅಂತ. ಆದ್ದರಿಂದ ಲಾಸ್ಟ್ ಮಂತಿಂದ ನಾವು ಅದನ್ನು ಆ್ಯಪ್ಗೆ ಕನ್ವರ್ಟ್ ಮಾಡಿ ಆ್ಯಪ್ ಮುಖಾಂತರ ನಿಮಗೆ ವಿಡಿಯೋನ ಕೊಡ್ತೇವೆ. ನಾನು ಅದನ್ನು ಮಾತಾಡ್ತೇನೆ 19ರಿಂದ 23 ತನಕ ಲೈವ್ ಬಂದು ಮಾತಾಡ್ತೇನೆ. ಬಟ್ ನಿಮಗೆ ಯಾವ ಬೇಕಾದದನ್ನು ನೋಡ್ಬೋದು. ಮತ್ತು ಅದರಲ್ಲಿ ಎಲ್ಲ ಗ್ರೂಪ್ ಇರುತ್ತೆ, ಅಲ್ಲಿ ಚರ್ಚೆಗಳೆಲ್ಲ ಇರುತ್ತೆ. ನಿಮಗೇನಾದರೂ ಕನ್ಫ್ಯೂಷನ್ಸ್ ಕ್ವಶನ್ಸ್ ಎಲ್ಲ ಇದ್ದರೆ ಕೇಳ್ಬೋದು. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ತುಂಬ ಜನ ನನ್ನ ಹತ್ರ ಕೇಳ್ತಾಯಿದ್ರು, ನಾನು ಏನೇ ಮಾತಾಡಬೇಕಿದ್ರು ನನಗೆ ಯಾವುದು ಕನ್ಫ್ಯೂಷನ್ ಬರುತ್ತೆ, ತುಂಬ ಜನ ನನ್ನ ಹತ್ರ ಏನೆಲ್ಲ ಪ್ರಶ್ನೆ ಕೇಳ್ತಾರೆ, ಅದನ್ನೇ ನಾನು ಯೂಟ್ಯೂಬಲ್ಲೆಲ್ಲ ಜಾಸ್ತಿ ಕೊಡ್ತೇನೆ. ಯಾಕಂದರೆ ಆ ಕನ್ಫ್ಯೂಷನ್ ನಿಮಗೂ ಇರ್ಬೋದು. ದೈವವನ್ನು ಆರಾಧಿಸುವವರು, ಈ ದೈವ ದಕ್ಷಿಣ ಕನ್ನಡ ಉಡುಪಿಯಲ್ಲೆಲ್ಲ ನಾವು ದೈವವನ್ನು ತುಂಬ ಆರಾಧನೆ ಮಾಡ್ತೇವೆ. ದೈವವನ್ನು ಆರಾಧಿಸುವವರು ದೇವರ ಅನುಷ್ಠಾನಗಳನ್ನು ಮಾಡ್ಬೋದಾ ಕೇಳ್ತಾಯಿದ್ರು. ನೋಡಿ, ಈಗ ದೈವ ಮತ್ತು ದೇವರು ಈ ವಿಚಾರದಲ್ಲಿ ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ. ನಮ್ಮ ತುಳುನಾಡಿನಲ್ಲಂತೂ ದೈವ ಅಂದ್ರೇ ಪ್ರಾಧಾನ್ಯ ನಾವು ಫಸ್ಟ್ ಅದಕ್ಕೆ ಕೊಡ್ತೇವೆ. ಮತ್ತು ದೇವರಿಗೆ ನಾವು ಮಾತಾಡಬೇಕಿದ್ರು ದೈವ ದೇವರು ಅಂತ ನಾವು ಹೇಳ್ತೇವೆ. ಸೊ ಫಸ್ಟ್ ಪ್ರಿಫರೆನ್ಸ್ ಯಾವುದಕ್ಕೆಂದರೆ ನಾವು ದೈವಕ್ಕೆ ಕೊಟ್ಟಿದ್ದೇವೆ. ಯಾಕಂದರೆ ದೈವ ಅಂದರೆ ನಮಗೆ ಅದು ಪ್ರಾಕೃತಿಕ ಶಕ್ತಿ, ನಮ್ಮ ಜೊತೆಗೆ ಬೆಳೆದು ಬಂದಂಥ ಶಕ್ತಿ. ನಾವು ದೇವರಿಗಿಂತಲೂ ಜಾಸ್ತಿ ದೈವವನ್ನು ನಂಬಿದವರು. ದೈವದ ಭಂಡಾರ ಬರುವುದನ್ನು ನೋಡಿದ್ದೇವೆ, ದೈವದ ಅಗೆಲು ಸೇವೆಯನ್ನು ಕೊಡುವುದನ್ನು ನೋಡಿದ್ದೇವೆ, ದೈವಕ್ಕೆ ಕೋಳಿ ಕೊಡ್ತೇವೆ, ನಾವು ದೈವಕ್ಕೆ ಕೋಲ ನೇಮವನ್ನು ಕೊಡ್ತೇವೆ. ಅದನ್ನೆಲ್ಲ ಚಿತ್ರದ ರೂಪದಲ್ಲಿ ನೋಡಿದ್ರಿಂದ ಯಾವುದು ಚಿತ್ರದ ರೂಪದಲ್ಲಿ ನಾವು ನೋಡ್ತೇವೆ ನೋಡಿ, ಕನೆಕ್ಷನ್ ಆಗ್ತೇವೆ. ಅದು ನಮ್ಮ ತುಂಬ ನಮಗೆ ಡೀಪಾಗಿ ನಮಗೆ ಅದರ ಬಗ್ಗೆ ಪ್ರೀತಿ ಇರುತ್ತೆ. ಸೊ ದೇವರಂದರೆ ಜಸ್ಟ್ ನಾವು ಪೂಜೆ ಫೋಟೋದಲ್ಲಿ ನೋಡಿದ್ದೇವೆ, ಮತ್ತು ಯಾವುದಿಲ್ಲ. ಏನೋ ಒಂದು ಜಾತ್ರೆಯಲ್ಲೆಲ್ಲ ಸ್ವಲ್ಪ ಭಂಡಾರ ಬರೋದೆಲ್ಲ ನೋಡಿದ್ದೇವೆ, ರಥ ಎಲ್ಲ ಎಳೆಯೋದೆಲ್ಲ. ಅದು ಬಿಟ್ಟರೆ ದೇವರ ಹತ್ರ ನಮಗೆ ನೇರ ಕನೆಕ್ಷನ್ ಇರಲ್ಲ. ಅಂದರೆ ನಮಗೆ ಅಂದರೆ ನಮ್ಮ ತುಳುನಾಡಿನವರಿಗೆ ಹೆಚ್ಚಿನವರಿಗೆ ದೈವದ ಜೊತೆ ತುಂಬ ಒಂದು ನೇರ ಸಂಪರ್ಕ ಇರ್ತದೆ. ಯಾಕಂದರೆ ದೈವಕ್ಕೆಲ್ಲ ಅಗೆಲೆಲ್ಲ ಬಡಿಸೋದು, ದೈವಕ್ಕೆ ದರ್ಶನ ಮಾಡೋದು, ಕೋಲ ಮಾಡೋದು, ಇದೆಲ್ಲ ನಾವು ಒಂದು ಚಿತ್ರದ ರೂಪದಲ್ಲಿ ನೋಡಿರೋದ್ರಿಂದ ಆ ದೈವದ ಜೊತೆ ನಮಗೆ ನೇರ ಸಂಪರ್ಕ ಆಗಿದೆ. ಈಗ ಪ್ರಶ್ನೆ ಏನಂದರೆ, ಈಗ ದೈವದ ಆರಾಧಕರು ಈಗ ಅನುಷ್ಠಾನ ಮಾಡಬೇಕಿದ್ರೆ, ಸಿದ್ಧಿ ಮಾಡಬೇಕಿದ್ರೆ ದೇವರನ್ನು ಮಾಡ್ಬೋದಾ ಅಂತ, ಇದೇ ದೊಡ್ಡ ಸಮಸ್ಯೆ. ನೋಡಿ, ನಮ್ಗೆ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅಂತ ಗೊತ್ತಿಲ್ಲ. ನಮಗೆ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗಲಿಕ್ಕೆ ನಾವು ಏನು ಬೇಕಾದರೂ ಮಾಡ್ತೇವೆ. ಇವತ್ತು ಹನುಮಾನ್ ಚಾಲೀಸ್ ಓದಿದರೆ ಒಳ್ಳೆಯದಾಗ್ತದೆ ಅಂತ ಹನುಮಾನ್ ಚಾಲೀಸ್ ಒಂದು 21 ದಿನ ಮಾಡ್ತೇವೆ. ಇನ್ನೊಬ್ಬ ಯಾರು ಹೇಳ್ತಾನೆ ವಿಷ್ಣು ಸಹಸ್ರನಾಮ ಓದಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತ, ಆಗ್ತದೆ, ಅದು ಬೇರೆ ಪ್ರಶ್ನೆ. ಅದನ್ನೊಂದು 20 ದಿನ ಮಾಡ್ತೇವೆ. ಇನ್ನೊಂದು ಯಾರೋ ಹೇಳ್ತಾರೆ ಲಲಿತೆಯನ್ನು ಆರಾಧನೆ ಮಾಡಿದರೆ, ಲಲಿತ ಅನುಷ್ಠಾನ ಮಾಡಿದರೆ ಅದನ್ನೊಂದು 20 ದಿನ ಮಾಡ್ತೇವೆ. ಸೊ ನಾವು ಒಂದೊಂದನ್ನು ಮಾಡ್ತಾ ಬಂದಾಗ ನಮಗೆ ದೈವ ಶಕ್ತಿ ಕಮ್ಮಿ ಆಗುತ್ತೆ. ಸೊ ನಾವು ದೈವದ ಜಾಸ್ತಿ ಆರಾಧಕರಾಗಿದೆ. ದೈವ ನಮ್ಮ ಮನೆಯಲ್ಲಿ ದೈವ ಇದ್ದರೆ ನಾವು ಅದಕ್ಕೆ ಸಂಬಂಧಪಟ್ಟಂತಹ ಅನುಷ್ಠಾನಗಳನ್ನೇ ಜಾಸ್ತಿ ಮಾಡಬೇಕು. ನೀವು ದೇವರನ್ನೇ ಆರಾಧನೆ ಮಾಡಿ ದೇವರಿಗೆ ಸಂಬಂಧಪಟ್ಟಂಥ ಅನ್ಬೇಕು. ಅದಕ್ಕೆ ನಾನು ಸಾತ್ವಿಕ ಆಹಾರ, ರಾಜಸಾಹಾರ, ತಾಮಸಾಹಾರ ಅಂತ ಹೇಳಿದೆ. ನೋಡಿ, ನಮ್ಮ ಮನೆಯಲ್ಲಿರ್ತಕ್ಕಂಥ ದೈವ ಶಕ್ತಿ ಅದು ರಾಜಸ ಶಕ್ತಿ. ನಿಮಗೆ ಸಾತ್ವಿಕ ಶಕ್ತಿ ಏನಿದೆ, ಸಾತ್ವಿಕ ಶಕ್ತಿ ಅದು ಬೇಗ ಉಳಿಯುವುದಿಲ್ಲ, ಅದು ಸಾತ್ವಿಕ. ಈಗ ಸಾತ್ವಿಕ ಶಕ್ತಿ ಅಂದರೆ ದೇವರು, ಕಟೀಲು ದೇವಿ ಆಗಿರ್ಬೋದು, ಪೊಳಲಿ ದೇವಿ ಆಗಿರ್ಬೋದು, ಸಾತ್ವಿಕ. ನೀವು ಏನೆಲ್ಲ ಸಾತ್ವಿಕ ಕೊಡ್ತಿರೋದು. ಈಗ ರಾಜಸ ಶಕ್ತಿ ಅಂದರೆ ಹುಳಿ ಖಾರ ಎಲ್ಲ ಕೊಡ್ತಕ್ಕಂಥ ನಮ್ಮ ದೈವಗಳು, ಪಂಜುರ್ಲಿ ಇರ್ಬೋದು, ಮಂತ್ರದೇವತೆ ಇರ್ಬೋದು, ಸತ್ಯದೇವತೆ, ಈ ರೀತಿ ಕಲ್ಲುಟ್ಟಿ, ಈ ರೀತಿಯಲ್ಲ, ಇದೆಲ್ಲ ಶಕ್ತಿ ನಾವು ಮನೆಯಲ್ಲಿ ಆರಾಧಿಸಿಕೊಂಡು ಬಂದಂಥ ಶಕ್ತಿ ರಾಜಸ ಶಕ್ತಿ. ಇದು ಬೇಗ ಉಳಿಯುತ್ತೆ ಕೆಲವೊಂದು ಸಲ ನೋಡಿಬೇಕಿದ್ರೆ. ಮತ್ತು ತಾಮಸ ಶಕ್ತಿ ಬೇರೆ ಇದೆ. ಪ್ರತಿದಿನ ರಕ್ತಾಹಾರ ಕೊಡ್ತಕ್ಕಂಥ ಕಾಳಿ, ಮಹಾಕಾಳಿ, ಭದ್ರಕಾಳಿ, ಪ್ರತಿದಿನ ರಕ್ತ, ಅದೆಲ್ಲ ತಾಮಸ. ಅದು ಇದಕ್ಕಿಂತ ಬೇಗ ಉಳಿಯುತ್ತೆ, ಬಟ್ ಅದು ಸ್ವಲ್ಪ ಡೇಂಜರ್, ರಿವರ್ಸ್ ಎಲ್ಲ ಆಗುತ್ತೆ. ನಾನು ಇದರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೆ. ನೋಡಿ, ನೀವು ಲಲಿತ ಸಹಸ್ರನಾಮ ಮಾಡ್ತೀನಿ, ಅದು ಪಾರಾಯಣ ಮಾಡ್ತೀರಾ ಅಂತ ಆದರೆ ನೀವು ಲಲಿತ ಸಹಸ್ರನಾಮ ತುಂಬ ಒಳ್ಳೆಯದು, ಅದರಲ್ಲಿ 2 ಮಾತಿಲ್ಲ. ನೀವು ಪಾರಾಯಣ ಲಲಿತೆಗೆ ಏನಿರ್ತೀರಾ, ನೀವು ಫ್ರೂಟ್ಸ್ ಇರ್ತೀರಾ, ನೈವೇದ್ಯ ಮಾಡ್ತೀರಾ. ಸೊ ನೀವು ಲಲಿತನ ಆರಾಧನೆ ಮಾಡಿ, ಲಲಿತೆಯನ್ನೇ ಆರಾಧನೆ ಮಾಡಬೇಕು. ನೀವು ಈ ಕಡೆ ಲಲಿತ ಸಹಸ್ರನಾಮ ಪಾರಾಯಣ ಮಾಡಿ, ಆ ಕಡೆ ಬಂದು ನೀವು ಕೋಳಿ ಕೊಯ್ದರೆ ದೇವಿಗೆ, ನಿಮ್ಮ ಮನೆಯ ಶಕ್ತಿ ಕೋಳಿ ಕೊಯ್ದರೆ, ಅದು 2 ಕೂಡ ಆಗೋದಿಲ್ಲ, ಅಲ್ಲಿ ನೆಗೆಟಿವ್ ಆಗ್ತದೆ. ಆದ್ದರಿಂದ ನೀವು ಕೋಳಿ ಕಟ್ ಮಾಡೋದನ್ನು ದೇವಿಗೆ ನಿಲ್ಲಿಸಬೇಕು. ಇಲ್ಲಾಂದರೆ ಲಲಿತ ಸಹಸ್ರನಾಮವನ್ನು ಸ್ಟಾಪ್ ಮಾಡೋದು. ಲಲಿತ ಸಹಸ್ರ ಬೇರೆ ಅನುಷ್ಠಾನ ಯಾವುದೂ ಇರಲಿ, ಉದಾಹರಣೆ ಹೇಳಿದ್ದು ಅಷ್ಟೇ ನಾನು, ಅದನ್ನು ನಿಲ್ಲಿಸಬೇಕು. ನೀವು 2 ಜೊತೆಗೆ ಮಾಡಿದರೆ ಅದು ಪ್ರಾಬ್ಲಮ್, ಅದು ಸಮಸ್ಯೆ. ಸೊ ಅದಕ್ಕೋಸ್ಕರ ನಾವು ದೈವರಕ್ಷೆ ಮಂತ್ರಸಿದ್ಧಿ ತರಗತಿ ಮಾಡಿದ್ದು.
ಅದರಲ್ಲಿ ಯಾವ ರೀತಿ, ಯಾವ ಶಕ್ತಿ ನಿಮ್ಮದು, ಯಾವ ಶಕ್ತಿ ನಿಮ್ಮದಲ್ಲ, ಯಾವ ಶಕ್ತಿಯನ್ನು ಆರಾಧನೆ ಮಾಡಬೇಕು, ಯಾವ ರೀತಿ ಶಕ್ತಿಯನ್ನು ಒಳಗೆ ಎಳ್ಕೊಳ್ಬೇಕು, ಯಾವ ರೀತಿ ನಿಮ್ಮ ಮನೆಯ ದೈವದ ಜೊತೆ ನೇರವಾಗಿ ಸಂಪರ್ಕ ಮಾಡಬೇಕು, ದೈವದ ಜೊತೆ ಮಾತಾಡಬೇಕು. ಅಥವಾ ನೀವು ಈಗ ದೈವವನ್ನೇ ನಾನು ಆರಾಧನೆ ಮಾಡ್ತಾ ಇಲ್ಲ, ನನಗೆ ಯಾವುದಿಲ್ಲ, ನಾನು ಜಸ್ಟ್ ಒಂದು ದೇವಿಯನ್ನು ಆರಾಧನೆ ಮಾಡ್ತೇನೆ, ಕಟೀಲ್ ದೇವಿಯನ್ನು ಸುಮ್ಮನೆ, ಅದನ್ನು ಕೂಡ ನೀವು ಸಿದ್ಧಿ ಮಾಡ್ಬೋದು. ಯಾವುದು ಸಿದ್ಧಿ ಅಲ್ಲ, ಶಕ್ತಿ ಇರುವುದು ನಿಮ್ಮೊಳಗೆ ಇರುವುದು ಆ ಶಕ್ತಿ. ಅದನ್ನು ನೀವು ಆರಾಧನೆ ಮಾಡೋ ಶಕ್ತಿಯ ಜೊತೆ ವಿನಿಯೋಗ ಮಾಡೋದು ಅಷ್ಟೇ. ಶಕ್ತಿ ನಿಮ್ಮ ಹತ್ರ ಇದೆ, ಆ ವಿನಿಯೋಗ ಮಾಡಿ ಅದರ ಮುಖಾಂತರ ನೀವು ಆ ಶಕ್ತಿ ಎನರ್ಜಿಯನ್ನು ಮತ್ತೆ ತಗೊಂಡು ಅದರ ಮುಖಾಂತರ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಸಿದ್ಧಿ ಮಾಡೋದು. ನೋಡಿ, ಈಗ ಯಾವುದು ಶಕ್ತಿ ಕೂಡ ನಿಮಗೆ ಯಾವುದನ್ನು ನಾನು ಹೇಳಿದ್ದೇನೆ, ಯಾವುದನ್ನು ನೀವು ಸಿದ್ಧಿ ಮಾಡಲಿಕ್ಕೆ, ಈಗ ಮಂತ್ರ ದೇವತೆಯನ್ನು ಸಿದ್ಧಿ ಮಾಡಲಿಕ್ಕೆ ಆಗಲ್ಲ, ಕಾಳಿಯನ್ನು ಸಿದ್ಧಿ ಮಾಡಲಿಕ್ಕೆ ಕಾಳಿಯ ಮಂತ್ರವನ್ನು ಸಿದ್ಧಿ ಮಾಡ್ಬೋದು. ಮಂತ್ರ ದೇವತೆಯ ಮಂತ್ರ ಇದ್ದರೆ ಅದನ್ನು ಸಿದ್ಧಿ ಮಾಡ್ಬೋದು. ಅಥವಾ ನೀವು ಕಟೀಲು ದೇವಿಯನ್ನು ಸಿದ್ಧಿ ಮಾಡ್ತೀನಿ, ಆಗಲ್ಲ, ಕಟೀಲು ದೇವಿಯನ್ನು ಸಿದ್ಧಿ ಮಾಡಲಿಕ್ಕೆ ನಾವ್ಯಾರು, ಕಟೀಲು ದೇವಿಯ ಮಂತ್ರವನ್ನು ಸಿದ್ಧಿ ಮಾಡ್ಬೋದು. ಆ ದೇವಿಯನ್ನು ಸಿದ್ಧಿ ಮಾಡಲಿ, ಆ ದೇವಿಗೆ ಸಂಬಂಧಪಟ್ಟಂಥ ಸ್ತೋತ್ರ ಮಂತ್ರವನ್ನು ಸಿದ್ಧಿ ಮಾಡ್ಬೋದು. ಸೊ ಆಗ ಅದನ್ನು ಮಾಡ್ತಾ ಬಂದಾಗ ಆ ಶಕ್ತಿ ಆಟೋಮೆಟಿಕ್ಕಾಗಿ ನಿಮ್ಮೊಳಗೆ ಸೇರಿಕೊಳ್ಳುತ್ತೆ, ನಿಮ್ಮ ಎನರ್ಜಿಯಲ್ಲಿ ಬರುತ್ತೆ. ಆ ಎನರ್ಜಿಯಲ್ಲಿ ಬಂದಾಗ ನಿಮ್ಮ ಇಷ್ಟಾರ್ಥಗಳು ಅದು ಸಿದ್ಧಿ ಮಾಡುತ್ತೆ ಅಂತ. ಸಿದ್ಧಿ ಅಂದರೆ ಸಿದ್ಧಿಸೋದು, ಇಷ್ಟಾರ್ಥಗಳೆಲ್ಲ ಸೊ ಸಿದ್ಧಿ ಆಗುತ್ತೆ ಅಂತ ಅರ್ಥ. ಬಟ್ ಅದನ್ನು ಹೇಗೆ ಮಾಡಬೇಕು, ಅದಕ್ಕೊಂದು ಗುರುಮುಖಿ. ಯಾವುದೇ ಮಾಡಬೇಕಿದ್ರು ನೀವು ಗುರುಮುಖಿಯನ್ನು ಮಾಡಬೇಕು. ಒಂದು ನೀವು ಗಾಡಿ ಬಿಡಬೇಕಿದ್ರು, ಲೈಸೆನ್ಸ್ ಇದ್ದ ತಕ್ಷಣ ನಿಮಗೆ ಗಾಡಿ ಬಿಡಲಿಕ್ಕೆ ಆಗಲ್ಲ, ಎಲ್ಲೋ ಆಕ್ಸಿಡೆಂಟ್ ಆಗುತ್ತೆ. ಸೊ ಅದಕ್ಕೊಂದು ಟ್ರೈನರ್ ಅಂತ ಬೇಕು, ಅವನ ಜೊತೆ ಕೂತ್ಕೊಂಡು ಸ್ವಲ್ಪ ಸ್ಟಡಿ ಮಾಡಿಬಿಡ್ಬೇಕು. ಅದೇ ರೀತಿ ಯಾವುದೇ ವಿದ್ಯೆ ಕಲಿಬೇಕಿದ್ರು ಕೂಡ ನೀವು ಅದನ್ನು ಗುರುಮುಖೇನೇ ಕಲಿಬೇಕು. ತುಂಬ ಜನ ಯೂಟ್ಯೂಬಲ್ಲಿ ನೋಡಿನೋ ಅಥವಾ ಪುಸ್ತಕದಲ್ಲಿ ನೋಡೋನೋ ಆ ಸಿದ್ಧಿ ಮಾಡಿ ಏನೇನೋ ಹುಚ್ಚರಾಗಿ ಆಗಿದ್ದಾರೆ. ಆದ್ದರಿಂದ ಸರಿಯಾಗಿ ಗೊತ್ತಿದ್ದವರ ಹತ್ರ ಕಲಿಯಿರಿ. ನಾವು ಇದನ್ನು ಸರಿಯಾಗಿ ನಿಮಗೆ ನೋಡಿ, ನೇರವಾಗಿ ದೀಕ್ಷೆ ಕೂಡ ಕೊಡುವುದಿಲ್ಲ. ಆ ವಿದ್ಯೆಯನ್ನು ಕಲಿತು ಬನ್ನಿ, ಆ ನಂತರ ನೀವು ದೀಕ್ಷೆನೇ ತಗೊಳ್ಳಿ ಅಂತ ನಾವು ಇದರಲ್ಲಿ ಹೇಳ್ತೇವೆ. ಸೊ ಆದ್ದರಿಂದ 19ನೇ ತಾರೀಕು ಯಾರೂ ಮಿಸ್ ಮಾಡಬೇಡಿ. ನೀವೆಲ್ಲ ಮಾಡಿರ್ಬೋದು ಇಲ್ಲಿ ತನಕ, ಆದರೆ 19ನೇ ತಾರೀಕು ನಡೀತಕ್ಕಂಥ ಕ್ಲಾಸ್ ಅದ್ಭುತವಾಗಿದೆ. ಅದರಲ್ಲಿ 25 ದಿನಗಳ ಕಾಲ 1,500 ಫೀಸ್ ಇಟ್ಟಿದ್ದನ್ನು, ಫೀಸ್ ಕೂಡ ಡೈರೆಕ್ಟಾಗಿ ಹೇಳ್ತೇವೆ, ಅದರಲ್ಲಿ ಏನಿಲ್ಲ. ತುಂಬ ಅದ್ಭುತವಾಗಿದೆ, ತುಂಬ ವಿಚಾರಗಳಿದೆ ಅದರಲ್ಲಿ. ದೇವರು, ನಿಮ್ಮೊಳಗಿನ ಶಕ್ತಿ, ಮುಖ್ಯವಾಗಿ ನಿಮ್ಮೊಳಗಿನ ಶಕ್ತಿ ಯಾವ ರೀತಿ ನೀವು ಉತ್ತೇಜನ ಮಾಡಬೇಕು. ನೀವು ಅಲ್ಲಿ ಇಲ್ಲಿ ಎಲ್ಲೋ ಹೋಗಬೇಕು, ಎಲ್ಲೆಲ್ಲೋ ಹುಡುಕಬೇಕು ಅಂತಿಲ್ಲ. ಸುಲಭನೋರಿ ತನ್ನವರ ಒಂದು ಅರಗಲಿಗೆ ಬಿಟ್ಟಗಲನು ರಮಾಮಾಧವನ ಒಲಿಸಲರಿಯದೆ ಪಾಮರರು ಬಳಲಿಹರು ಭವದೊಳಗೆ ಅಂದಾಗೆ. ಅಂದರೆ ಎಲ್ಲ ಶಕ್ತಿ ನಿಮ್ಮೊಳಗೆ ಇದೆ, ನಾವು ಬೇರೆ ಕಡೆ ಹುಡುಕ್ತಾ ಇದ್ದೇವೆ ಅಷ್ಟೇ. ದಾಸರು ಹೇಳಿದ ಅದನ್ನೇ, ನಿನ್ನೊಳಗಿದೆ ಆ ಶಕ್ತಿ. ನಿನ್ನೊಳಗಿರುವ ಶಕ್ತಿಯನ್ನು ನಿನ್ನ ಮನೆಯ ದೈವದೊಟ್ಟಿಗೆ ಕನೆಕ್ಷನ್ ಮಾಡು. ನಿನ್ನ ಮನೆಯ ದೈವ ಅಂದರೆ ಯಾವುದಾದ್ರು ದೇವರಾಗಿರ್ಬೋದು, ಯಾವುದಾದ್ರು ಅದರೊಟ್ಟಿಗೆ ಕನೆಕ್ಷನ್ ಮಾಡಿದಾಗ ಆ ಶಕ್ತಿಯ ಮುಖಾಂತರ ನಿನ್ನ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ನಿನ್ನೆಲ್ಲ ಕಷ್ಟಗಳಿಂದ ಹೊರಗೆ ಬರಲಿಕ್ಕೆ ಸಾಕ್ಷಿ ಆಗುತ್ತೆ. ಅದು ಇಲ್ಲಿ ತನಕ ನೀವೇನು ಮಾಡಿದ್ದೀರಿಂದ ಎಲ್ಲೆಲ್ಲೋ ಹೋಗಿದ್ದೀರಾ, ಎಲ್ಲೆಲ್ಲೋ ವೃತ, ಒಂದೊಂದು ದಿನಕ್ಕೊಂದು ವೃತ. ಅದು ಯಾವುದು ಖುಷಿ ಕೊಡೋದಿಲ್ಲ, ದೇವರಿಗೆ ಯಾವುದು ಖುಷಿ ಆಗೋದಿಲ್ಲ, ನಿಮ್ಮ ದೇಹಕ್ಕೆ ಆಗಬೇಕಷ್ಟೇ. ದೇವರಿಗಿಲ್ಲ ಇಲ್ಲಿ. ದೇವರಂತಕ್ಕೊಂದು ಸಬ್ಕಾನ್ಷಿಯಸ್ ಮೈಂಡ್, ಅದೊಂದು ನಿರಾಧಾರ. ನೀವು ಕೊಟ್ಟ ಶಕ್ತಿಯನ್ನು ಅದು ತಗೊಳುತ್ತೆ ದೇವರು. ಈಗ ಫ್ಯಾನ್ ತಿರುಗುತ್ತೆ, ಟ್ಯೂಬ್ಲೈಟ್ ಆನ್ ಆಗುತ್ತೆ, ಟಿ ವಿ ಆನ್ ಆಗುತ್ತೆ, AC ಕೂಲ್ ಆಗುತ್ತೆ, ಪಾಸ್ ಆದದಕ್ಕೆ ಕರೆಂಟ್, ಅದು ಕಾಣುವುದಿಲ್ಲ. ಅದೇ ರೀತಿ ನೀವು ಯಾವ ಶಕ್ತಿಯನ್ನು ಕೊಡ್ತೀರ ಅದಕ್ಕೆ, ನಿಮ್ಮೊಳಗಿನ ಶಕ್ತಿ ಯಾವ ಅದನ್ನು ವಾಪಸ್ ಕೊಡುತ್ತೆ ಅದು ಅಷ್ಟೇ. ಸೊ ಅದನ್ನು ಯಾವ ರೀತಿ ಅಂತ ನಾವು ನಮ್ಮ ದೈವರಕ್ಷೆ ಮಂತ್ರ ಸಿದ್ಧಿಯಿಂದ ತರಗತಿಯಲ್ಲಿ ಕಲಿಸ್ತೇವೆ. ಒಂದು ಸಲ ನೀವು ಈ ತರಗತಿ ಬಂದರೆ ನಿಮಗೆಲ್ಲ ವಿಚಾರಗಳು ಗೊತ್ತಾಗುತ್ತೆ. ಒಂದು ಸಲ ನಿಮ್ಮೊಳಗಿನ ಶಕ್ತಿಯನ್ನು ತಿಳಿಬೇಕು ನೀವು, ಆಗ ನಿಮ್ಮೆಲ್ಲ ಇಷ್ಟಾರ್ಥಗಳು ಈಡೇರುತ್ತೆ. ಅತಿ ಸುಲಭ. ಇದನ್ನು ರೆಡಿ ಜ್ಯೂಸ್ ಮಾಡಿಟ್ಟಿದೆ, ದೊಡ್ಡ ಇದು ಅನುಷ್ಠಾನ ಮಾಡಬೇಕು ಯಾವುದಿಲ್ಲ, ಸುಲಭದಲ್ಲಿ ನಾವು ಅದನ್ನು ತಿಳಿಬೋದು. ಬಟ್ ನಿಮ್ಮ ಮೈಂಡೆಲ್ಲ ಬ್ಲಾಕೇಜ್ ಇದೆ, ಇದಾಗಲ್ಲ, ಅದು ಅವರೇ ಮಾಡಬೇಕು, ವಿದ್ವಾಂಸರೇ ಬ್ರಾಹ್ಮಣರೇ ಮಾಡಬೇಕು, ಇನ್ನೊಬ್ಬರು ಮಾಡಬೇಕು, ನಮಗೆಲ್ಲ ಮೀನು ತಿನ್ನುವವರಿಗೆ ಇದು ಆಗೋದಿಲ್ಲ, ಹಾಗೆ ಹೀಗೆ ನೀವೇ ನಿಮ್ಮ ತಲೆಯಲ್ಲೆಲ್ಲ ಬ್ಲಾಕೇಜ್ ಇಟ್ಟಿದ್ದಾರೆ. ಅದೆಲ್ಲ ಮೊದಲು ತೆಗೀರಿ. ಆಗೋದಿಲ್ಲ ಅಂತ ಯಾವುದೂ ಇಲ್ಲ. ನೀವು ಇದೆಲ್ಲ ಆಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೀರಿ. ಇದೇ ರೀತಿ ದಿನಕ್ಕೊಂದು ದೇವರಲ್ಲಿ, ದಿನಕ್ಕೊಂದು ದೈವದ ಹತ್ತಿರ, ದಿನಕ್ಕೊಂದು ವೃತ್ತ, ವಾರಕ್ಕೊಂದು ಅನುಷ್ಠಾನ, ಇದನ್ನೇ ಮಾಡ್ತಾ ಇರ್ತೀರಿ. ಯಾವುದಾಗೋದಿಲ್ಲ. ಅಲ್ಲಲ್ಲಿ ಗುಂಡಿ ತೋಡಿದ ಹಾಗೆ ಎಲ್ಲೂ ನೀರು ಸಿಗುವುದಿಲ್ಲ. ಆದ್ದರಿಂದ ಒಂದೇ ಶಕ್ತಿಯೊಂದಿಗೆ ಎಲ್ಲ ದೇವರಿಗೆ ನೀವು ನೋಡಿ, ಎಲ್ಲ ದೇವರ ಹತ್ರ ಕೈ ಮುಗಿಬೇಕು, ಅದರಲ್ಲಿ ಏನಿಲ್ಲ. ಎಲ್ಲ ದೇವರಿಗೆ ನಾವು ಈಗ ನಮ್ಮ ಗ್ರಾಮ ದೇವರಿಗೆ ಕೈ ಮುಗಿತೇವೆ, ನಾಗದೇವರಿಗೆ ಕೈ ಮುಗಿತೇವೆ, ಬೇರೆ ಎಲ್ಲೋ ಹೋದರೆ ಒಂದು ದೇವಸ್ಥಾನಕ್ಕೆ ಅಲ್ಲಿ ಕೈ ಮುಗಿಬೇಕು. ಅಲ್ಲಿ ನೀವು ಕನೆಕ್ಷನ್ ಆಗಬಾರ್ದು, ಅದ್ರ ಜೊತೆ ಹರಕೆ ಹೇಳಬಾರ್ದು. ನಾನು ನಿಮ್ಮ ಇಷ್ಟಾರ್ಥಗಳನ್ನು ಎಲ್ಲ ನೀವು ಭಿಕ್ಷುಕರಾಗಿ ಎಲ್ಲಿದೆ ಎಲ್ಲ ದೇವರ ಹತ್ರ ನೀವು ನನಗೆ ಅದು ಕೊಡು ದೇವರೇ, ಇದು ದೇವರು ಕೊಡಿ, ಅದು ಕೊಡಿ, ಇದು ಕೊಡಿ, ನನಗೆ ಅದು ಕೊಟ್ಟಿಲ್ಲ, ಅವರ ಎಲ್ಲ ನೀವು ಹರಕೆ ಹೇಳ್ತಾ ಬಂದರೆ ಎಲ್ಲ ಶಕ್ತಿ ನಿಮ್ಮ ಕೈ ಬಿಡುತ್ತೆ. ಒಂದೇ ಶಕ್ತಿಯೊಂದಿಗೆ ನಿಮ್ಮ ಮನೆಯಲ್ಲಿರೋ ಶಕ್ತಿ ಅದು ಯಾವುದೂ ಇರ್ಬೋದು. ಕಟೀಲು ದೇವಿ ಇರ್ಬೋದು, ಭ್ರಮರಾಂಬಿಕೆ ಇರ್ಬೋದು, ಮೂಕಾಂಬಿಕೆ ಇರ್ಬೋದು, ಮಂತ್ರದೇವತೆ ಇರ್ಬೋದು,
ಕಲ್ಲುಟ್ಟಿ ಇರ್ಬೋದು, ಯಾವ ದೇವರಿರಲಿ ಅದರ ಜೊತೆ ನೇರ ಸಂಪರ್ಕ ಇರುತ್ತೆ. ಅದರ ಜೊತೆಗೆ ತಾಯಿ ಮಗುವಿನ ಸಂಬಂಧ ಇಟ್ಟು ಅದರ ಜೊತೆಗೆ ನಿಮ್ಮ ಇಷ್ಟಾರ್ಥವನ್ನು ಮಾತಾಡ್ತಾ ಬಂದಾಗ ಆ ಶಕ್ತಿ ನಿಮಗೆ ಖಂಡಿತವಾಗಲೂ ಉಳಿಯುತ್ತೆ. ನಾನು ತುಂಬ ಸಲ ಇದನ್ನು ಹೇಳ್ತಾ ಬಂದಿದ್ದೇನೆ. ನನ್ನ ಸಬ್ಜೆಕ್ಟ್ ಉದ್ದೇಶವೇ ಇಷ್ಟು, ಏನಂದರೆ ಅಲ್ಲಿ ಇಲ್ಲಿ ಹೋಗೋದನ್ನು ನಾವು ಮೊದಲು ನಿಲ್ಲಿಸಬೇಕು, ಹೋಗಬೇಕು. ಅಗತ್ಯ ಇದ್ದರೆ ನಿಮಗೆ ಜಾತಕ ನೋಡಬೇಕು, ಏನೊಂದು ಬಿಸ್ನೆಸ್ ಮಾಡಬೇಕು, ಜಾತಕ ಹೇಗಿದೆ, ಬಿಸ್ನೆಸ್ ಯೋಗ ಇದೆಯಾ, ಅದಕ್ಕೆಲ್ಲ ನೋಡಬೇಕು. ಸಿಕ್ಕಿದ್ದಕ್ಕೆ ಬಿದ್ದದಕ್ಕೆ ಏನೋ ಒಂದು ಹೂ ಹಾಕುವಾಗ ಹೂ ಬಿತ್ತು, ಕುಂಕುಮ ಚೆಲ್ತು, ಅದಕ್ಕೆಲ್ಲ ಹೋಗೋದು ಬೇಡ. ನಿಮ್ಮ ಮನೆಯ ದೈವ ಶಕ್ತಿ ಒಂದು ಸಲ ಅದಕ್ಕೆ ಶಕ್ತಿಯನ್ನು ಕೊಡಿ, ಒಂದು ಸಲ ಅದರ ಜೊತೆ ಚೆನ್ನಾಗಿ ಮಾತಾಡಿ, ಅದ್ರ ಜೊತೆ ಪ್ರೀತಿಯಿಂದ ಮಾತಾಡಿ. ಅದು ಖಂಡಿತವಾಗ್ಲೂ ನಿಮ್ಮನ್ನು ಕೈ ಬಿಡಲ್ಲ. ಯಾಕಂದರೆ ಅಷ್ಟೊಂದು ಪವರ್ ಇದೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮೊಳಗಿನ ಶಕ್ತಿಯನ್ನು. ಯಾರೆಲ್ಲ ನೋಡಿ ಕ್ಲಾಸಿಗೆಲ್ಲ ಬಂದೆ, ತುಂಬ ಜನ ಇದರಲ್ಲಿ ಕ್ಲಾಸಲ್ಲಿ ಲಾಸ್ಟ್ ಕ್ಲಾಸಲ್ಲೂ ತಗೊಂಡು 100ಕ್ಕಿಂತ ಮೇಲೆ ಜನ ಇದ್ದರು. ತುಂಬ ಅವರ ಅನುಭವವನ್ನು ಹೇಳಿದ್ದಾರೆ. ಅದರ ಗ್ರೂಪ್ ನಾವೇನು ಇದರಲ್ಲಿ ಮುಚ್ಚುಮರೆಯಿಲ್ಲ, ಒಂದು ಗ್ರೂಪೇ ಮಾಡ್ತೇವೆ, ಎಲ್ಲರೂ ಅದರ ಗ್ರೂಪಲ್ಲಿ ಇರ್ತಾರೆ. ಇದರಲ್ಲಿ ಹೈಡ್ ಏನು ಮಾಡಲಿಕ್ಕಿಲ್ಲ, ಇದರಲ್ಲಿ ಗ್ರೂಪ್ ಇರ್ತದೆ. ಗ್ರೂಪಲ್ಲಿ ನಿಮ್ಗೆ ಏನಾದರೂ ಅದು ವೀಡಿಯೋ ನೋಡಿದ ಮೇಲೆ ಕನ್ಫ್ಯೂಷನ್ ಇದರಲ್ಲಿ ಕ್ವಶನ್ ಕೇಳ್ಬೋದು, ನಾನು ಅದಕ್ಕೆ ಆನ್ಸರ್ ಕೊಡ್ತೇನೆ, ಎಲ್ಲದಕ್ಕೂ ಆನ್ಸರ್ ಕೊಡ್ತೇನೆ. ನೋಡಿ ತುಂಬ ಜನ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಇದಕ್ಕೆ, ಈ ಕ್ಲಾಸ್ನ ಬಗ್ಗೆ. ತುಂಬ ಎಜುಕೇಟೆಡ್ ಎಲ್ಲ ಜಾಯ್ನ್ ಆಗಿದ್ದಾರೆ. ಯಾರು ಬೇಕಾದರೂ ಮಾಡ್ಬೋದು, ಹೆಂಗಸರು ಮಾಡ್ಬೋದು, ಯಾರು ಬೇಕಾದದ್ದನ್ನು ಮಾಡ್ಬೋದು. ಮಾಡಿದಾಗ ನಿಮಗೆ ನಿಮ್ಮೊಳಗಿನ ಶಕ್ತಿ ಏನಂತ ಗೊತ್ತಾಗುತ್ತೆ. ಸೊ ಆದ್ದರಿಂದ ಬರ್ತಕ್ಕಂಥ 19ನೇ ತಾರೀಕು ಪ್ರಾರಂಭ ಆಗುತ್ತೆ, 23 ತನಕ ಇದೆ. ನೆಕ್ಸ್ಟ್ ನಾನು ಮಾಡೋದು ಡೌಟ್ ಕ್ಲಾಸ್. ಆದ್ದರಿಂದ ಇದನ್ನು ಎಲ್ಲರೂ ಜಾಯ್ನ್ ಆಗಿ ನಮ್ಮೊಳಗಿನ ಶಕ್ತಿಯನ್ನು ಅರಿಯುವ, ನಮ್ಮ ದೈವ ಶಕ್ತಿಯನ್ನು ಉತ್ತೇಜನ ಮಾಡುವ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಸೊ ಎಲ್ರಿಗೂ ಶುಭವಾಗಲಿ, ಶುಭ ದಿನ.